ಸರ್ವರಿಗೂ ನಮಸ್ಕಾರ. ಆತ್ಮೀಯರೇ, ನಿಮಗೆಲ್ಲರಿಗೂ ಸಿರಿಗನ್ನಡ ಕಸ್ತೂರಿ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಪ್ರೀತಿಯ 10ನೇ ತರಗತಿಯ ವಿದ್ಯಾರ್ಥಿಗಳೇ, ನಿಮ್ಮ ವಾರ್ಷಿಕ ಪರೀಕ್ಷೆಗೆ ಇನ್ನು ಸುಮಾರು 100 ದಿನಗಳು ಉಳಿದಿದ್ದು, ಉಳಿದಿರುವ ಈ ದಿನಗಳನ್ನ ನೀವು ಸಮರ್ಪಕವಾಗಿ ಸದ್ಬಳಕೆ ಮಾಡಿಕೊಂಡ್ರೆ ಖಂಡಿತವಾಗಿಯೂ ಅತ್ಯುತ್ತಮವಾದಂತಹ ಅಂಕಗಳನ್ನ ಗಳಿಸಲಿಕ್ಕೆ ಸಾಧ್ಯ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ನಿಮ್ಮ ಓದಿಗೆ ಪೂರಕವಾಗುವಂತಹ ದೃಷ್ಟಿಯಲ್ಲಿ, ನಿಮ್ಮ ಓದಿಗೆ ಸಹಾಯಕವಾಗುವಂತೆ ಒಂದಷ್ಟು ವಿಷಯಗಳನ್ನ ನಾನು ನಿಮಗೆ ತಿಳಿಸಿಕೊಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ. ಅದರ ಮೊದಲ ಭಾಗವಾಗಿ ಇಂದಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಕನ್ನಡ ಪ್ರಥಮ ಭಾಷಾ ಕನ್ನಡ ವಿಷಯದ ಪ್ರಶ್ನೆ ಪತ್ರಿಕೆಯ ಸ್ವರೂಪ ಹೇಗಿರುತ್ತೆ, ಅದರ ನೀಲನಕಾಶೆಯ ಬಗ್ಗೆ ವಿವರವಾಗಿ ತಿಳಿಸಿಕೊಡ್ತಾ ಇದ್ದೇನೆ. ಗಮನಿಸಿ ವಿದ್ಯಾರ್ಥಿಗಳೇ, ನಮಗೆ ನೀಲನಕಾಶೆ ಅತ್ಯಂತ ಮುಖ್ಯವಾದದ್ದು. ಕಾರಣ, ನೀಲನಕಾಶೆಯ ಸಂಪೂರ್ಣ ಅರಿವಿದ್ರೆ ನಾವು ಯಾವ ಪಾಠದಲ್ಲಿ ಎಷ್ಟು ಅಂಕದ ಪ್ರಶ್ನೆಗಳು ಬರುತ್ತೆ, ಯಾವ ರೀತಿಯ ಪ್ರಶ್ನೆಗಳು ಬರುತ್ತೆ ಅನ್ನುವುದನ್ನ ತಿಳಿದುಕೊಂಡು ಅದಕ್ಕೆ ತಕ್ಕ ಹಾಗೆ ಸಿದ್ಧವಾಗಬಹುದು. ಈ ಹಿನ್ನೆಲೆಯಲ್ಲಿ ಇಂದಿನ ಈ ವಿಡಿಯೋದಲ್ಲಿ ಪ್ರಶ್ನೆ ಪತ್ರಿಕೆಯ ಸ್ವರೂಪ, ನೀಲನಕಾಶೆಯ ಬಗ್ಗೆ ವಿವರವಾಗಿ ತಿಳಿಸಿಕೊಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಪ್ರಶ್ನೆ ಪತ್ರಿಕೆಯ ಸ್ವರೂಪವನ್ನ ನೋಡುವ ಪೂರ್ವದಲ್ಲಿ ನಾವು ಅಂಕಗಳ ಹಂಚಿಕೆ ಹೇಗಾಗತ್ತೆ ಅನ್ನೋದನ್ನ ನೋಡೋದಾದ್ರೆ, ಗದ್ಯ, ಪದ್ಯ ಹಾಗೂ ಪಠ್ಯ ಪೋಷಕದಿಂದ ಒಟ್ಟು 67 ಅಂಕಗಳಿರುತ್ತೆ. 100ಕ್ಕೆ 67 ಅಂಕಗಳು ಅಂದ್ರೆ ಗದ್ಯದಿಂದ 28, ಪದ್ಯದಿಂದ 30 ಹಾಗೂ ಪಠ್ಯ ಪೋಷಕದಿಂದ 9 ಅಂಕಗಳಿಗೆ ಪ್ರಶ್ನೆಗಳನ್ನು ಕೇಳಲಾಗತ್ತೆ. ವ್ಯಾಕರಣ, ವಾಕ್ಯ ರಚನೆ ಮತ್ತು ಅಪಠಿತ ಗದ್ಯದಿಂದ ಒಟ್ಟು 33 ಅಂಕಗಳು. ವ್ಯಾಕರಣದಲ್ಲಿ 16 ಅಂಕ, ವಾಕ್ಯ ರಚನೆಗೆ 13 ಹಾಗೂ ಅಪಠಿತ ಗದ್ಯ ಅದರಿಂದ 4 ಅಂಕ, ಒಟ್ಟು 33 ಅಂಕಗಳಿರುತ್ತೆ. ಹೀಗೆ ಒಟ್ಟಾರೆಯಾಗಿ 100 ಅಂಕಗಳ ಪ್ರಶ್ನೆ ಪತ್ರಿಕೆ ಹೇಗಿರುತ್ತೆ ಕ್ರಮವಾಗಿ ನೋಡ್ತಾ ಹೋಗೋದಾದರೆ, ಮೊದಲನೆಯದು, ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ. ಒಟ್ಟು ಪ್ರಶ್ನೆಗಳ ಸಂಖ್ಯೆ 6 ಇರುತ್ತೆ. ನೆನಪಿರಲಿ, ಈ 6 ಸಹ ವ್ಯಾಕರಣಕ್ಕೆ ಸಂಬಂಧಿಸಿರೋದು. ವರ್ಣಮಾಲೆಯಿಂದ ಪ್ರಾರಂಭಿಸಿ ಕೃದಂತ ತದಿತಾಂತಗಳವರೆಗೆ ಸಂಪೂರ್ಣವಾಗಿ ನೀವಿಲ್ಲಿ ಗಮನಿಸಬೇಕಾಗತ್ತೆ. ಹಾಗೆಯೇ ಎರಡನೆಯದು, ಕೆಳಗಿನ ಪ್ರಶ್ನೆಗಳಿಗೆ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ 3ನೇ ಪದಕ್ಕೆ ಸರಿಹೊಂದುವ ಸಂಬಂಧಿ ಪದ ಬರೆಯಿರಿ. 4 ಪ್ರಶ್ನೆಗಳು, ತಲಾ 1 ಅಂಕ. ಇದೂ ಸಹ ವ್ಯಾಕರಣ ವಿಭಾಗಕ್ಕೆ ಸಂಬಂಧಿಸಿರುತ್ತೆ. ಹಾಗೆಯೇ ಮೂರನೆಯದು, ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ. ಒಟ್ಟು 7 ಪ್ರಶ್ನೆಗಳಿರುತ್ತೆ, ತಲಾ 1 ಅಂಕ, 7 ಅಂಕಗಳು. ಇದರಲ್ಲಿ 7ರಲ್ಲಿ ಅಂಕ ವಿಭಜನೆ ಹೇಗಾಗುತ್ತೆ ಅಂತಂದರೆ, 4 ಗದ್ಯದಿಂದ ಕೇಳಲಾಗತ್ತೆ, 2 ಪದ್ಯದಿಂದ ಹಾಗೂ 1 ಪಠ್ಯ ಪೋಷಕದಿಂದ ಕೇಳಲಾಗತ್ತೆ. ಆನಂತರದಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ 3 ಅಥವಾ 4 ವಾಕ್ಯಗಳಲ್ಲಿ ಉತ್ತರಿಸಿ. ಒಟ್ಟು ಪ್ರಶ್ನೆಗಳ ಸಂಖ್ಯೆ 10 ಇರುತ್ತೆ, ತಲಾ 2 ಅಂಕ ಅಂದರೆ 20. ಆ 10 ಪ್ರಶ್ನೆಗಳು 4 ಗದ್ಯದ್ದಾಗಿರುತ್ತೆ, 2 ಪದ್ಯದ್ದಾಗಿರುತ್ತೆ, ಇನ್ನು 4 ಪಠ್ಯ ಪೋಷಕದ್ದಾಗಿರುತ್ತೆ. ಹಾಗೆಯೇ ಕೆಳಗಿನ ಕವಿ ಅಥವಾ ಸಾಹಿತಿಗಳ ಸ್ಥಳ, ಕಾಲ, ಕೃತಿ ಮತ್ತು ಬಿರುದು ಪ್ರಶಸ್ತಿಗಳನ್ನು ಕುರಿತು ಬರೆಯಿರಿ. 5ನೇ ಮೇನ್. ಇಲ್ಲಿ ಒಟ್ಟು ಪ್ರಶ್ನೆಗಳ ಸಂಖ್ಯೆ 2. ಅದು ಗದ್ಯದ್ದೊಬ್ಬರದ್ದು ಕೇಳ್ತಾರೆ, ಪದ್ಯದೊಬ್ಬರದ್ದು ಕೇಳಿರ್ತಾರೆ. ಹಾಗಾಗಿ ತಲಾ 2 ಅಂಕಗಳು, 3 × 2 6 ಅಂಕಗಳ ಪ್ರಶ್ನೆ ಆಗಿರುತ್ತೆ. ಇನ್ನು 6th ಮೇನ್, ಪದ್ಯಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗಿಸಿ ಛಂದಸ್ಸಿನ ಹೆಸರು ಬರೆಯೋದು. ಛಂದಸ್ಸಿಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ನೀವು ಕಂದಪದ್ಯವನ್ನ, ಭಾಮಿನಿ ಷಟ್ಪದಿ, ವಾರ್ಧಕ ಷಟ್ಪದಿಯನ್ನ, ವೃತ್ತಗಳಲ್ಲಿ ಉತ್ಪಲಮಾಲಾ ವೃತ್ತ, ಚಂಪಕಮಾಲಾ ವೃತ್ತ ಇವುಗಳ ಬಗ್ಗೆ ಗಮನಿಸಬೇಕಾಗತ್ತೆ. ಇಲ್ಲಿ ನಿಮಗೆ 3 ಅಂಕಗಳು ಸುಲಭವಾಗಿ ಸಿಗತ್ತೆ. ಹಾಗೆಯೇ ಕೆಳಗಿನ ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸೋದು. ಇದು ಸಹ 3 ಅಂಕಗಳಾಗಿರುತ್ತೆ. ಆ 3 ಅಂಕಗಳಲ್ಲಿ ಉಪಮಾಲಂಕಾರ, ರೂಪಕಲಂಕಾರ, ಉತ್ಪ್ರೇಕ್ಷಾಲಂಕಾರ, ಅರ್ಥಾಂತರ ನ್ಯಾಸಾಲಂಕಾರ ಇವುಗಳಿಗೆ ಹೆಚ್ಚಿನ ಗಮನವನ್ನು ನೀಡಬೇಕಾಗತ್ತೆ. ಎಷ್ಟು ಅಂಕಗಳಲ್ಲಿ ಮಿಸತ್ತೆ ನಿಮಗೆ? 3 ಅಂಕಗಳು. ಕೆಳಗಿನ ಗಾದೆಗಳಲ್ಲಿ ಯಾವುದಾದ್ರೂ ಒಂದನ್ನು ಗಾದೆಯ ಮಹತ್ವದೊಂದಿಗೆ ವಿಸ್ತರಿಸಿ ಬರೆಯೋದು. 8th ಮೇನ್. ಇಲ್ಲಿ ಆಯ್ಕೆ ಇದೆ, ನೆನಪಿರಲಿ. ಇಲ್ಲೆಲ್ಲೂ ಸಹ ಹಿಂದೆ ಆಯ್ಕೆ ಇರಲಿಲ್ಲ, ಇಲ್ಲಿ ಆಯ್ಕೆ ಇದೆ. 2 ಗಾದೆಗಳನ್ನು ನೀಡಿರ್ತಾರೆ. ಆ 2 ಗಾದೆಗಳಲ್ಲಿ ಒಂದು ಗಾದೆಯನ್ನ ಅದರ ಮಹತ್ವದೊಂದಿಗೆ ವಿವರಿಸಿ ಬರಿಬೇಕು. ಇಲ್ಲಿ ನಿಮಗೆ 3 ಅಂಕಗಳು ಲಭಿಸುತ್ತೆ. ಆ ನಂತರದಲ್ಲಿ 9ನೇ ಮೇನ್, ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗಳಿಗೆ ಸಂದರ್ಭ ಮತ್ತು ಸ್ವಾರಸ್ಯ ಬರೆಯುವುದು.
ಇಲ್ಲಿ ಒಟ್ಟು ಪ್ರಶ್ನೆಗಳ ಸಂಖ್ಯೆ 6 ಆಗಿರುತ್ತೆ. ತಲಾ 3 ಅಂಕ 18 ಅಂಕಗಳು. ಅದರಲ್ಲಿ 3 ಗದ್ಯದ್ದಾಗಿರುತ್ತೆ, 3 ಪದ್ಯದ್ದಾಗಿರುತ್ತೆ. ಸಾಧಾರಣವಾಗಿ ಮೊದಲ 3 ಗದ್ಯ, ಆನಂತರದ 3 ಪದ್ಯ, ಈ ರೀತಿಯಲ್ಲೇ ಇರುತ್ತೆ. ಆಗ ನೀವು ಗುರುತಿಸುವಾಗಲೂ ಸಹ ಇದನ್ನು ನೆನಪಿನಲ್ಲಿ ಇಡಬೇಕಾಗತ್ತೆ. ಆನಂತರದಲ್ಲಿ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಬರೆಯೋದು 4 ಅಂಕಗಳು. ಹಾಗೇನೆ ಪದ್ಯ ಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಅಡಕವಾಗಿರುವ ಮೌಲ್ಯವನ್ನು ಆಧರಿಸಿ ಸಾರಾಂಶ ಬರಿತಕ್ಕಂಥದ್ದು, ಇದು ಸಹ 4 ಅಂಕಗಳಿಗಾಗಿರುತ್ತೆ. ಆನಂತರದಲ್ಲಿ 8 ವಾಕ್ಯಗಳಲ್ಲಿ ಉತ್ತರಿಸಿ. ಇದು ಗದ್ಯದಿಂದ ಒಂದು ಪ್ರಶ್ನೆ, ಪದ್ಯದಿಂದ ಒಂದು ಪ್ರಶ್ನೆ. ಇಲ್ಲಿಯೂ ಆಯ್ಕೆ ಇದೆ. ಒಂದೇ ಪಾಠದಿಂದ 2 ಪ್ರಶ್ನೆ ಕೇಳ್ತಾರೆ, ಅದರಲ್ಲಿ ಒಂದಕ್ಕೆ ಉತ್ತರ ಬರೀಬೇಕು. ಅಥವಾ ಒಂದೇ ಪದ್ಯದಿಂದ 2 ಪ್ರಶ್ನೆಗಳನ್ನು ಕೇಳಲಾಗತ್ತೆ, ಒಂದಕ್ಕೆ ನೀವು ಉತ್ತರಿಸಬೇಕಾಗತ್ತೆ. 4 × 2 8 ಅಂಕಗಳು ಇಲ್ಲಿ ನಿಮಗೆ ಲಭಿಸುತ್ತೆ. ಇನ್ನು 13ನೇ ಮೇನ್, ಗದ್ಯ ಭಾಗವನ್ನು ಮನಸ್ಸಿನಲ್ಲಿ ಓದಿಕೊಂಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರ ಬರೀತಕ್ಕಂಥದ್ದು. ಇಲ್ಲಿ ಅಪಠಿತ ಗದ್ಯ ನೀಡಿರ್ತಾರೆ, ಅದನ್ನು ನೀವು ಓದ್ಕೊಳ್ಬೇಕಾಗತ್ತೆ. ಓದಿ 2 ಪ್ರಶ್ನೆಗಳನ್ನು ನೀಡಿರ್ತಾರೆ, ತಲಾ 2 × 2 ಅಥವಾ 2 + 2 4 ಅಂಕಗಳು ನಿಮಗೆ ಲಭಿಸುತ್ತೆ. ಇನ್ನು ಕೊಟ್ಟಿರುವ ಮಾಹಿತಿಯನ್ನು ಆಧರಿಸಿ ಪತ್ರ ಬರೀತಕ್ಕಂಥದ್ದು. ವ್ಯಾವಹಾರಿಕ ಪತ್ರ ಅಥವಾ ಖಾಸಗಿ ಪತ್ರ ಕೊಡ್ತಾರೆ, ಇಲ್ಲಿ ಆಯ್ಕೆ ಇದೆ. ಯಾವುದಾದ್ರೂ ಒಂದು ಪತ್ರವನ್ನು ನೀವು ಆಯ್ಕೆ ಮಾಡ್ಕೋಬಹುದು. ವ್ಯಾವಹಾರಿಕ ಪತ್ರವನ್ನು ಆಯ್ಕೆ ಮಾಡಿಕೊಳ್ಳೋದು ಹೆಚ್ಚು ಸೂಕ್ತ. ತಲಾ 5 ಅಂಕಗಳು, ಅಂದರೆ ಒಂದು ಪತ್ರಲೇಖನವನ್ನು ಬರೆದ್ರೆ ನಿಮಗೆ 5 ಅಂಕ ಲಭಿಸುತ್ತೆ. ಯಾವುದಾದ್ರೂ ಒಂದನ್ನು ಬರೀಬೇಕು, ಖಾಸಗಿ ಅಥವಾ ವ್ಯಾವಹಾರಿಕ. ಹಾಗೆಯೇ ಯಾವುದಾದ್ರೂ ಒಂದು ವಿಷಯದಲ್ಲಿ 15 ವಾಕ್ಯಗಳಿಗೆ ಕಡಿಮೆ ಇಲ್ಲದಂತೆ ಪ್ರಬಂಧ ಬರೆಯುವುದು, ಇಲ್ಲಿಯೂ ಆಯ್ಕೆ ಇದೆ. 2 ಪ್ರಬಂಧಗಳನ್ನು ನೀಡಿರ್ತಾರೆ, ಆ 2 ಪ್ರಬಂಧಗಳಲ್ಲಿ ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ನೀವು ಪ್ರಬಂಧವನ್ನು 15 ವಾಕ್ಯಗಳಿಗೆ ಮೀರದ ಹಾಗೆ ಬರೀಬೇಕಾಗತ್ತೆ. ಲಭಿಸುವ ಅಂಕ 5. ಈ ರೀತಿಯಲ್ಲಿ ನಿಮ್ಮ ಪ್ರಶ್ನೆ ಪತ್ರಿಕೆ ಇರುತ್ತೆ. ಇದು ಪ್ರಶ್ನೆ ಪತ್ರಿಕೆಯ ಸ್ವರೂಪ. ಇನ್ನು ಮುಖ್ಯವಾಗಿ ನಾವು ಈ ಕನ್ನಡ ವಿಷಯದ ಅಧ್ಯಾಯವಾರು ಅಂಕಗಳ ಹಂಚಿಕೆ ಹೇಗಿರುತ್ತೆ ಅನ್ನೋದನ್ನು ಗಮನಿಸೋದಾದರೆ, ಗಮನಿಸಿ. ಮೊದಲನೆಯದಾಗಿ ನಮ್ಮ ಭಾಷೆ ಈ ಗದ್ಯಕ್ಕೆ ಸಂಬಂಧಿಸಿದಂತೆ 1 ಅಂಕದ ಒಂದು ಪ್ರಶ್ನೆ ಹಾಗೂ 2 ಅಂಕದ ಒಂದು ಪ್ರಶ್ನೆ ಕೇಳಲಾಗುತ್ತೆ. ಅಂದರೆ ಒಟ್ಟು 2 ಪ್ರಶ್ನೆಗಳು 3 ಅಂಕಗಳಿಗೆ ಬರುತ್ತೆ. ನೆನಪಿರಲಿ, ಇಲ್ಲಿ 1 ಅಂಕದ ಒಂದು ಪ್ರಶ್ನೆ, 2 ಅಂಕದ ಒಂದು ಪ್ರಶ್ನೆ ಕೇಳಲಾಗತ್ತೆ. ಒಟ್ಟು 3 ಅಂಕ. 3 ಅಂಕದ ಪ್ರಶ್ನೆಗಳಾಗಲಿ 4 ಅಂಕದ ಪ್ರಶ್ನೆಗಳಲ್ಲಾಗಲಿ ಕೇಳುವುದಿಲ್ಲ. ಇದು ನಮಗೆ ಗಮನದಲ್ಲಿ ಇರಲಿ. ಹಾಗೆಯೇ ವ್ಯಾಘ್ರಗೀತೆ ಪಾಠದಲ್ಲಿ 1 ಅಂಕದ ಒಂದು ಪ್ರಶ್ನೆ, 3 ಅಂಕದ ಒಂದು ಪ್ರಶ್ನೆ, ಒಟ್ಟು 4 ಅಂಕಗಳಿಗೆ ಕೇಳಲಾಗತ್ತೆ. ಇಲ್ಲಿಯೂ ಸಹ 4 ಅಂಕದ ಪ್ರಶ್ನೆ ಏನು ಕೇಳೋದಿಲ್ಲ. ಕೇಳೋದು 1 ಅಂಕದ ಒಂದು ಪ್ರಶ್ನೆ, 3 ಅಂಕದ್ದು ಸಂದರ್ಭ ಕೇಳಬಹುದು ಅಥವಾ ಕವಿ ಪರಿಚಯವನ್ನು ಕೇಳಬಹುದು. ಹಾಗೆಯೇ ಭಾಗ್ಯಶಿಲ್ಪಿಗಳು ಇದರಲ್ಲಿ 2 ಅಂಕದ ಒಂದು ಪ್ರಶ್ನೆ, 3 ಅಂಕದ ಒಂದು ಪ್ರಶ್ನೆ. ನಿಮಗೆ ಇಲ್ಲಿ 3 ಅಂಕದ ಪ್ರಶ್ನೆ ಅಂದ ಕೂಡಲೇ ಗೊತ್ತಾಗುತ್ತೆ, ಅದು ಸಂದರ್ಭ ಅಥವಾ ಕವಿ ಪರಿಚಯದ್ದಾಗಿರುತ್ತೆ. ಹಾಗಾಗಿ ಭಾಗ್ಯಶಿಲ್ಪಿಗಳು ಪಾಠದಲ್ಲಿ 2 ಪ್ರಶ್ನೆಗಳು ಬರುತ್ತೆ, ಒಟ್ಟು 5 ಅಂಕಗಳಿಗೆ. ಎದೆಗೆ ಬಿದ್ದ ಅಕ್ಷರ ಪಾಠದಲ್ಲಿ 3 ಅಂಕದ ಒಂದೇ ಪ್ರಶ್ನೆ, ಅಂದರೆ ಅದು ಸಂದರ್ಭ ಆಗ್ಬೋದು ಅಥವಾ ಕವಿ ಪರಿಚಯ ಆಗ್ಬೋದು. ಯುದ್ಧ ಪಾಠದಲ್ಲೂ ಸಹ ಹಾಗೆಯೇ ಒಂದೇ ಪ್ರಶ್ನೆ ಕೇಳಲಾಗತ್ತೆ, ಅದು ಸಂದರ್ಭ ಅಥವಾ ಕವಿ ಪರಿಚಯ. ಹಾಗೆಯೇ ಶಬರಿ ಪಾಠದಲ್ಲಿ 4 ಅಂಕದ ಒಂದು ಪ್ರಶ್ನೆಯನ್ನು ಕೇಳಲಾಗತ್ತೆ. ಇಲ್ಲಿ ನಮಗೆ ಸ್ಪಷ್ಟವಾಗಿ ಗೊತ್ತಾಗತ್ತೆ, ನಾವು 7-8 ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆಯನ್ನು ಶಬರಿ ಪಾಠದಿಂದಲೇ ಕಲಿಯಬೇಕಾಗತ್ತೆ. ಆನಂತರದಲ್ಲಿ ಲಂಡನ್ ನಗರ ಪಾಠದಲ್ಲಿ 1 ಅಂಕದ ಒಂದು ಪ್ರಶ್ನೆ ಹಾಗೂ 2 ಅಂಕದ ಒಂದು ಪ್ರಶ್ನೆ ಕೇಳಲಾಗುತ್ತೆ. ಒಟ್ಟು 2 ಪ್ರಶ್ನೆಗಳನ್ನು 3 ಅಂಕಗಳಿಗೆ ಕೇಳಲಾಗುತ್ತೆ. ಅಗ್ನಿಭೂತಿ ವಾಯುಭೂತಿಯರ ಕತೆ ಈ ಪಾಠದಲ್ಲೂ ಸಹ 1 ಅಂಕದ ಒಂದು ಪ್ರಶ್ನೆ ಹಾಗೂ 2 ಅಂಕದ ಒಂದು ಪ್ರಶ್ನೆ, ಅಂದರೆ ಒಟ್ಟು 2 ಪ್ರಶ್ನೆಗಳು 3 ಅಂಕಗಳಿಗೆ ಕೇಳಲಾಗತ್ತೆ. ಇದು ಗದ್ಯದಲ್ಲಿ ಅಂಕಗಳ ಹಂಚಿಕೆ ಹೇಗಾಗಿದೆ ಅನ್ನೋದು ನಮಗೆ ಸ್ಪಷ್ಟವಾಗಿ ಗೊತ್ತಾಗತ್ತೆ. ಇಲ್ಲಿ ನೀವು 3 ಅಂಕದ ಪ್ರಶ್ನೆಗಳನ್ನು ನೆನಪಿರಲಿ, ಅದು ಕವಿ ಪರಿಚಯ ಅಥವಾ ಸಂದರ್ಭ ಯಾವುದು ಬೇಕಾದರೂ ಕೇಳ್ಬೋದು. 2 ಅಂಕ ಅಂದರೆ ಅದು 3-4 ವಾಕ್ಯಗಳದ್ದು, 1 ಅಂಕ ಅಂತಂದರೆ ಒಂದು ವಾಕ್ಯದ್ದು, ಹಾಗೆಯೇ 4 ಅಂಕ ಅಂತ ಆದರೆ ಅದು 7-8 ವಾಕ್ಯಗಳಲ್ಲಿ ಉತ್ತರಿಸಿ. ನಾವು ಶಬರಿ ಒಂದೇ ಪಾಠಕ್ಕೆ ಗಮನವನ್ನು ನೀಡಿದ್ರೆ ಸಾಕು, ಗದ್ಯಕ್ಕೆ ಸಂಬಂಧಿಸಿದ ಹಾಗೆ. ಇನ್ನು ಪದ್ಯ ವಿಭಾಗದಲ್ಲಿ ನೋಡೋದಾದರೆ ಸಂಕಲ್ಪಗೀತೆ ಪದ್ಯದಿಂದ 4 ಅಂಕದ ಪ್ರಶ್ನೆಯನ್ನು ಕೇಳಲಾಗತ್ತೆ. ಇಲ್ಲಿ 4 ಅಂಕದ ಪ್ರಶ್ನೆ ಅಂದ ಕೂಡಲೇ ಪದ್ಯದಲ್ಲಿ ನಾವು ಭಾವಾರ್ಥವನ್ನು ಗಮನಿಸಬೇಕು. ಕಂಠಪಾಠ ಅಥವಾ 7-8 ವಾಕ್ಯ ಇವು ಯಾವುದಾದ್ರೂ ಸಹ ಆಗ್ಬೋದು. ಕಂಠಪಾಠದ್ದು ಕೇಳಬಹುದು ಪ್ರಶ್ನೆಯನ್ನು, ಅಥವಾ ಭಾವಾರ್ಥಕ್ಕೆ ಕೇಳಬಹುದು, ಮೌಲ್ಯಾಧಾರಿತ ಸಾರಾಂಶವನ್ನು ಬರೆಯೋದಕ್ಕೆ, ಅಥವಾ 7-8 ವಾಕ್ಯದಲ್ಲಿ ಉತ್ತರಿಸಿಯೂ ಸಹ ಕೇಳಬಹುದು.
ಹಾಗೇನೆ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಪಾಠದಲ್ಲಿ 2 ಅಂಕದ ಒಂದು ಪ್ರಶ್ನೆ, 3 ಅಂಕದ ಒಂದು ಪ್ರಶ್ನೆ ಬರುತ್ತೆ. ಒಟ್ಟು 2 ಪ್ರಶ್ನೆಗಳು 5 ಅಂಕಗಳಿಗಿದೆ, ನೆನಪಿರಲಿ. ಹಾಗೇನೆ ಕೌರವೇಂದ್ರನ ಕೊಂದೆ ನೀನು ಪಾಠದಲ್ಲಿ 4 ಅಂಕದ ಒಂದು ಪ್ರಶ್ನೆ ಕೇಳಲಾಗುತ್ತೆ. ಮೊದಲೇ ಹೇಳಿದಾಗೆ ಸಂಕಲ್ಪ ಗೀತೆ ಪದ್ಯದಲ್ಲಿ ಹೇಗೋ ಇಲ್ಲೂ ಹಾಗೇನೆ, ಅಂದರೆ ಭಾವಾರ್ಥದಿಂದ ಅಥವಾ ಮೌಲ್ಯಾಧಾರಿತ ಸಾರಾಂಶದಿಂದ ಅಥವಾ 7-8 ವಾಕ್ಯಗಳಲ್ಲಿ ಉತ್ತರಿಸಿ ಅಥವಾ ಕಂಠಪಾಠ, ಇವು ಯಾವುದೇ ಪ್ರಶ್ನೆಗಳು ಕೌರವೇಂದ್ರನ ಕೊಂದೆ ನೀನು ಪಾಠದಿಂದ ಬರುತ್ತೆ. ಚಲಮನೆ ಮೆರವೆಂ ಪಾಠದಿಂದ 3 ಅಂಕದ ಒಂದು ಪ್ರಶ್ನೆ ಕೇಳಲಾಗುತ್ತೆ. ಅದು ಸಂದರ್ಭ ಆಗ್ಬೋದು ಅಥವಾ ಕವಿ ಪರಿಚಯ ಆಗ್ಬೋದು. ಹಾಗೆಯೇ ಹಸಿರು ಪದ್ಯದಿಂದಲೂ ಸಹ 3 ಅಂಕದ ಒಂದು ಪ್ರಶ್ನೆ, ಅಂದರೆ ಕವಿ ಪರಿಚಯ ಅಥವಾ ಸಂದರ್ಭ. ಹಲಗಲಿ ಬೇಡೂರು ಪಾಠದಿಂದ 1 ಅಂಕದ ಒಂದು ಪ್ರಶ್ನೆ ಹಾಗೂ 2 ಅಂಕದ ಒಂದು ಪ್ರಶ್ನೆ ಕೇಳಲಾಗುತ್ತೆ. ಅಂದರೆ ಅದು ನಮಗೆ 2 ಪ್ರಶ್ನೆಗಳು ತಲಾ 3 ಅಂಕಗಳಿಗೆ. ಇನ್ನು ವೀರಲವ ಪದ್ಯದಿಂದ 4 ಅಂಕದ ಒಂದು ಪ್ರಶ್ನೆಯನ್ನು ಕೇಳಲಾಗುತ್ತೆ. ಹಾಗಾಗಿ ನೆನಪಿರಲಿ, 4 ಅಂಕದ ಪ್ರಶ್ನೆಗಳು ಅಂತಂದರೆ ಕಂಠಪಾಠ, ಮೌಲ್ಯಾಧಾರಿತ ಸಾರಾಂಶ ಹಾಗೂ 7-8 ವಾಕ್ಯಗಳಲ್ಲಿ ಉತ್ತರಿಸಿ. ಅದು ವೀರಲವದಿಂದ ಬರಬಹುದು ಅಥವಾ ಕೌರವೇಂದ್ರನ ಕೊಂದೆ ನೀನು ಬರಬಹುದು ಅಥವಾ ಸಂಕಲ್ಪ ಗೀತೆಯಿಂದ ಬರಬಹುದು. ಈ 3 ರೀತಿಯ ಪ್ರಶ್ನೆಗಳು. ಹಾಗೆಯೇ ಕೆಮ್ಮನೆ ಮೀಸೆ ಒತ್ತನೆ ಪದ್ಯದಿಂದ 1 ಅಂಕದ ಒಂದು ಪ್ರಶ್ನೆ ಹಾಗೂ 3 ಅಂಕದ ಒಂದು ಪ್ರಶ್ನೆ ಕೇಳಲಾಗುತ್ತೆ, ಕವಿ ಪರಿಚಯ ಅಥವಾ ಸಂದರ್ಭ. ಹಾಗಾಗಿ ಒಟ್ಟು 2 ಪ್ರಶ್ನೆಗಳು 4 ಅಂಕಗಳಿಗೆ ಬರುತ್ತೆ. ಇನ್ನು ಪಠ್ಯಪೂರಕ ಅಧ್ಯಯನದಿಂದ ನೋಡೋದಾದರೆ ವಸಂತ ಮುಖ ತೋರಲಿಲ್ಲ ಪಾಠದಿಂದ 1 ಅಂಕದ ಒಂದು ಪ್ರಶ್ನೆಯನ್ನು ಕೇಳಲಾಗುತ್ತೆ. 1 ಅಂಕದ ಪ್ರಶ್ನೆಯನ್ನು ಕೇಳೋದು ಒಂದೇ ಒಂದು ಪೂರಕ ಅಧ್ಯಯನದಲ್ಲಿ, ಅದು ವಸಂತ ಮುಖ ತೋರಲಿಲ್ಲ ಪಾಠದಿಂದ ಮಾತ್ರ. ಆನಂತರದಲ್ಲಿ ಉಳಿದಿರ್ತಕ್ಕಂತಹ ಭಗತ್ ಸಿಂಗ್, ಉದಾತ್ತ ಚಿಂತನೆಗಳು, ವಚನಗಳು, ಇವುಗಳಿಂದ ತಲಾ ಒಂದೊಂದು ಪ್ರಶ್ನೆಯನ್ನು ಕೇಳ್ತಾರೆ 2 ಅಂಕಗಳಿಗೆ. 3-4 ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಇದೆಯಲ್ವಾ, ಅದು ಭಗತ್ ಸಿಂಗ್ನಿಂದ ಒಂದು ಬರುತ್ತೆ, ಉದಾತ್ತ ಚಿಂತನೆಗಳಿಂದ ಒಂದು ಬರುತ್ತೆ, ವಚನಗಳಿಂದ ಒಂದು ಬರುತ್ತೆ. ಆನಂತರದಲ್ಲಿ ನಾನು ಪ್ರಾಸ ಬಿಟ್ಟ ಕತೆ ಅಥವಾ ಶುಕನಾಸನ ಉಪದೇಶ, ಇವೆರಡೂ ಪಾಠದಲ್ಲಿ ಯಾವುದಾದ್ರೂ ಒಂದರಿಂದ ಒಂದು ಪ್ರಶ್ನೆಯನ್ನು ಕೇಳಲಾಗತ್ತೆ. ಹಾಗಾಗಿ ಪೂರಕ ಅಧ್ಯಯನದಿಂದ 9 ಅಂಕಗಳು ನಿಮಗೆ ಈ ರೀತಿಯಲ್ಲಿ ವಿಂಗಡಣೆ ಆಗತ್ತೆ. ಹಾಗೆಯೇ ಅಪಠಿತ ಗದ್ಯದಿಂದ 1 ಪ್ರಶ್ನೆ, ಅದು 2 + 2 ಅಂದರೆ ಪ್ರಶ್ನೆ ಒಂದೇ ಲೆಕ್ಕ ಅದು. ಹಾಗಾಗಿ 4 ಅಂಕಗಳು ಸಿಗತ್ತೆ. ವ್ಯಾಕರಣದಿಂದ 10 ಅಂದರೆ ಸಂಬಂಧೀಕರಿಸಿ ಬರಿತಕ್ಕಂತಹದ್ದು 4 ಅಂಕ, ಬಹು ಆಯ್ಕೆಯದು 6, ಒಟ್ಟು 10 ಅಂಕಗಳು ನಿಮ್ಗಲ್ಲಿ ಸಿಗುತ್ತೆ ಒಂದು ವಾಕ್ಯದ್ದು. ಛಂದಸ್ಸಿಗೆ ಸಂಬಂಧಪಟ್ಟ ಹಾಗೆ 3 ಅಂಕ, ಅಲಂಕಾರಕ್ಕೆ ಸಂಬಂಧಪಟ್ಟ ಹಾಗೆ 3 ಅಂಕ, ಗಾದೆಯದ್ದು 3 ಅಂಕ, ಪತ್ರಲೇಖನ ಅದು 5 ಅಂಕಗಳಿಗೆ, ಪ್ರಬಂಧ 5 ಅಂಕಗಳಿಗೆ. ಹೀಗೆ ಒಟ್ಟಾರೆಯಾಗಿ 1 ಅಂಕದ 17 ಪ್ರಶ್ನೆಗಳಿರುತ್ತದೆ, 2 ಅಂಕದ 10 ಪ್ರಶ್ನೆಗಳಿರ್ತವೆ, 3 ಅಂಕದ 11 ಪ್ರಶ್ನೆ, 3 ಅಂಕದ ಎಷ್ಟು ಪ್ರಶ್ನೆಗಳಿರ್ತವೆ? 11. 4 ಅಂಕದ್ದು 5 ಪ್ರಶ್ನೆಗಳಿರ್ತವೆ, 5 ಅಂಕದ 2 ಪ್ರಶ್ನೆಗಳಿರ್ತವೆ. ಒಟ್ಟಾರೆಯಾಗಿ ಪ್ರಶ್ನೆಗಳ ಸಂಖ್ಯೆ 45, ಲಭಿಸುವ ಅಂಕಗಳು 100. ಇದು ಸಂಕ್ಷಿಪ್ತವಾಗಿ ನಮ್ಮ ನೀಲನಕಾಶೆ ಹೇಗಿರುತ್ತೆ ಅನ್ನುವುದನ್ನು ನಿಮಗೆ ತಿಳಿಸಿಕೊಡುವಂತಹ ಪ್ರಯತ್ನವನ್ನು ಮಾಡಿದ್ದೇನೆ. ಮುಂದಿನ ವಿಡಿಯೋದಲ್ಲಿ ಈ ನೀಲನಕಾಶೆ ಆಧರಿಸಿಕೊಂಡು ನಾವು ಹೇಗೆ ಅಭ್ಯಾಸ ಮಾಡಬೇಕಾಗತ್ತೆ ಅನ್ನೋದನ್ನು ವಿವರವಾಗಿ ತಿಳಿಸಿಕೊಡುವಂತಹ ಪ್ರಯತ್ನವನ್ನು ಮಾಡ್ತೇನೆ. ಧನ್ಯವಾದಗಳು.